ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಮೊಟ್ಟೆಗಿಣ್ಣು. ಮೊಟ್ಟೆಗಿಣ್ಣು ಅಂದ್ರೆ ಅನ್ನೋರೇ ಜಾಸ್ತಿ. ಬನ್ನಿ ಇವತ್ತಿನ ಮೊಟ್ಟೆಗಿಣ್ಣು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 6 ಮೊಟ್ಟೆನ ತಗೊಂಡಿದ್ದೀನಿ. 6 ಮೊಟ್ಟೆನ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಅರ್ಧ ಲೀಟರ್ ಹಾಲು ಹಾಕೊಬೇಕು, ಗಟ್ಟಿ ಹಾಲು. ಯಾವ್ದೇ ತರ ನೀರನ್ನ ಮಿಕ್ಸ್ ಮಾಡ್ಕೋಬೇಡಿ, ಯಾಕಂದ್ರೆ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಅದು ಗಟ್ಟಿ ಬರಲ್ಲ ಯಾವ್ದೇ ಕಾರಣಕ್ಕೂ. ಹಂಗಾಗಿ ನೀರನ್ನ ಮಿಕ್ಸ್ ಮಾಡ್ಕೋಬೇಡಿ, ಗಟ್ಟಿ ಹಾಲನ್ನ ಹಾಕೊಳ್ಳಿ. ಮತ್ತೆ 2 ಚಿಕ್ಕ ಹಚ್ಚಿನ ಬೆಲ್ಲ ತಗೊಂಡಿದೀನಿ, ಅದನ್ನ ತುರಿದಿಟ್ಕೊಂಡಿದೀನಿ. ಅದನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಗಿಣ್ಣು ಅಂತ ಅಂದ್ರೆ ಮೊಟ್ಟೆ ಗಿಣ್ಣು ಯಾವ ರೀತಿ ಮಾಡೋದು, ಹೆಂಗ್ ಮಾಡೋದು, ಸ್ಮೆಲ್ ಬರಲ್ವಾ, ಚೆನ್ನಾಗಿರತ್ತಾ ಅಂತ ಕೇಳೋರೆ ಜಾಸ್ತಿ. ಆದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಏನ್ ಚೆನ್ನಾಗ್ ಬಂದಿರತ್ತೆ ಅಂತ. ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂತ ಇದೀನಿ. ಮೊಟ್ಟೆ ಗಿಣ್ಣು ಯಾವ್ದೇ ರೀತಿ ಸ್ಮೆಲ್ ಬರಲ್ಲ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮೊಟ್ಟೆದು ಅಂತಾನೆ ಅನ್ಸಲ್ಲ. ಒಂದು ಇಡ್ಲಿ ಪಾತ್ರೆನ ತಗೊಂಡು ಅದ್ರಲ್ಲಿ ನೀರ್ ಇಟ್ಕೊಂಡು ಹಬೆನಲ್ಲಿ ಬೇಯಕ್ ಇಡ್ತಾ ಇದೀನಿ. ಅದನ್ನ ಬೇಯಕ್ಕಿಟ್ಟು ಲಿಡ್ನ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಅದನ್ನ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಅದು ಬೆಂದಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ 1 ಸ್ಪೂನ್ ಹಾಕಿ ಚೆಕ್ ಮಾಡಿ. ಅದು ಅಂಟಿಲ್ಲ ಅಂತ ಅಂದ್ರೆ ಬೆಂದಿದೆ, ಆಗಿದೆ ಇದು ಅಂತ ಅರ್ಥ. ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಕಟ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಒಂದ್ಸಲ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಯಾವ ರೀತಿ ಬಂತು ಅಂತ ಹೇಳಿ. ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.